ಶಿರಸಿ ತಾಲೂಕಿನ ಸುತ್ತಮುತ್ತ ಚಿತ್ರೀಕರಿಸಿದ ಕಾನ್ಗುಡ್ ಕೊಂಕಣಿ ಚಲನಚಿತ್ರದ ಪ್ರಥಮ ಪ್ರದರ್ಶನಕ್ಕೆ ಶಿರಸಿಯಲ್ಲೇ ಚಾಲನೆಯನ್ನು ನೀಡಲಾಯಿತು. ಚಾಲನೆ ನೀಡಿ ಮಾತನಾಡಿದ ಬೆಂಗಳೂರಿನ ಖ್ಯಾತ ರಂಗಕರ್ಮಿ ಕೊಂಕಣಿ ಕಾನ್ಗೋಡ್ ಚಿತ್ರದ ನಿರ್ಮಾಪಕ ಮತ್ತು ನಿರ್ದೇಶಕ ಬಿಎಚ್ ಸೋಮಶೇಖರ್ ಆರಾಧ್ಯ, ಸಿರಸಿಯಲ್ಲಿ ಉತ್ತಮ ಕಲಾವಿದರು ಹಾಗೂ ಕಲಾ ಪೋಷಕರು ಇದ್ದಾರೆ. ಕಲಾ ಪ್ರದರ್ಶನಕ್ಕೆ ಹೊರಗಿನಿಂದ ಯಾರೇ ಬಂದರೂ ಸಂಪೂರ್ಣ ಪ್ರೋತ್ಸಾಹ ನೀಡುತ್ತಾರೆ. ನಾನು ಶಿರಸಿಯೊಂದಿಗೆ ಭಾವನಾತ್ಮಕ ಸಂಬಂಧವನ್ನ ಹೊಂದಿದ್ದು 90ರ ದಶಕದಲ್ಲಿ ಶಿರಸಿಯ ಅಧಿದೇವತೆ ಶ್ರೀ ಮಾರಿಕಾಂಬೆಯ ಮೇಲೆ ಅನೇಕ ಭಕ್ತಿಗೀತೆಗಳನ್ನು ಬರೆದು ಖ್ಯಾತ ಗಾಯಕರಿಂದ ಹಾಡಿಸಿ ಕ್ಯಾಸೆಟ್ ಹಾಗೂ ಸಿಡಿ ನಿರ್ಮಿಸಿ ದೇವಾಲಯಕ್ಕೆ ನೀಡಿದ್ದೇನೆ ಎಂದರು. ಚಿತ್ರವನ್ನು ಚಿತ್ರೀಕರಿಸಲು ನಾನು ಶಿರಸಿಯನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ಬಂದೆ. ಇಲ್ಲಿನ ಕಲಾವಿದರಾದ ವಾಸುದೇವ್ ಶಾನ್ಭಾಗ್, ಮಂಜು ಶೆಟ್ಟಿ, ಆನಂದ್ ಕಾಮತ್, ಆರ್ಡಿ ಪೈ, ಅನಿಲ್ ನಾಯಕ್, ಶಾಂತಾರಾಮ್ ಶೆಟ್ಟಿ ಅವರ ಸಹಕಾರದಿಂದ ಅಲ್ಪ ಸಮಯದಲ್ಲಿ ಚಿತ್ರ ನಿರ್ಮಿಸಲು ಸಾಧ್ಯವಾಯಿತು ಎಂದರು. ಕನ್ನಡದಲ್ಲಿ ಇನ್ನೊಂದು ಸಬ್ಜೆಕ್ಟ್ ತೊಗೊಂಡಿದ್ದು ಚಿನ್ನದ ಕೆಲಸ ಅಂತ ಮಕ್ಕಳ ಚಿತ್ರ, ಅದನ್ನು ಕನ್ನಡದಲ್ಲಿ ಮಾಡಿ ಇದನ್ನು ಬೇರೆ ಭಾಷೆಯಲ್ಲಿ ಮಾಡಲಿಲ್ಲ. ಬೇರೆ ಭಾಷೆ ಯಾವುದು ಅಂತ ಹೇಳಿ ಹುಡುಕಾಡ್ತಾ ಇರುವಾಗ ನನಗೆ ಸಡನ್ನಾಗಿ ನೆನಪಾಗಿತ್ತು ಸಿರ್ಸಿ. ಯಾಕೆಂದರೆ ನಾನು ಸಿರ್ಸಿನಲ್ಲಿ 92ರಿಂದ ಕಾಂಟ್ಯಾಕ್ಟ್ ಇರ್ತೀನಿ. ಸಿರ್ಸಿ ಮಾರಿಕಾಂಬ ದೇವಿ ಮೇಲೆ ಕ್ಯಾಸೆಟ್ ಕೂಡ ಬರೆದು ನಮ್ಮ ಆವಾಗಿನ GL ನಾಯಕ್ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಅವಾಗಿಂದ ಇಲ್ಲಿ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದರಿಂದ ನಾನು ಈ ಶಾಂತಾರಾಮ್ ಶೆಟ್ಟಿ ಅಂತ ಒಬ್ಬರಿದ್ದಾರೆ, ಅವ್ರು ನಮಗೆ ತುಂಬ ಕೋಪರೇಟಿವ್. ಅವ್ರಿಗೆ ಕೇಳಿದೆ, ನೀವು ಈ ಥರ ಚಿತ್ರ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಒಳ್ಳೆ ವ್ಯಕ್ತಿ ಯಾರಾದರೂ ಬೇಕು ಅಲ್ಲಿ, ನನಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ. ತಕ್ಷಣ ಅವ್ರ ಬಾಯಿನಲ್ಲಿ ಬಂದಿದ್ದು ವಾಸುದೇವ್ ಶಾನ್ಭಾಗ್ ಹೆಸರು. ಮಹಾವಿಷ್ಣು ವೆಂಕಟರಮಣ ದೇವಸ್ಥಾನದ ಮೊಕ್ತೇಸರ ವಿಷ್ಣುದಾಸ್ ಕಾಸರಕೋಡ್ ಕಾರ್ಯಕ್ರಮ ಉದ್ಘಾಟಿಸಿದರು. ಗೀತಾ ಸಂತೋಷ್, ವೀಣಾ ಶೇಟ್ ಹಾಗೂ ಸಂಗೀತಾ ಶೇಟ್ ಕೊಂಕಣಿ ಗೀತೆ ಹಾಡಿದರು. ಈ ಹಳೆಯ ಕಾಲದ ಕೆಲವು ಅಂಟು ಜಾಕೆಟ್ಗಳಿಗೆ ಗುರಿಯಾಗಿರ್ತಾರೆ, ಅದನ್ನು ಹೋಗಲಾಡಿಸಬೇಕು. ಈ ಥರ ಕೆಲವು ಮೌಢ್ಯಗಳನ್ನು ಹೋಗಲಾಡಿಸೋಂಥ ಚಿತ್ರ ಅಂತ ಒಂದು ಚಿತ್ರದಲ್ಲಿ ಅವ್ರಿಗೆ ತುಂಬ ಇಷ್ಟ ಆಯಿತು. ಅದನ್ನು ನಾನು ಜವಾಬ್ದಾರಿ ತಗೋತೀನಿ, ಸಂಭಾಷಣೆ ಎಲ್ಲ ಬರ್ಕೊಡ್ತೀನಿ ಅಂದರು. ಸಂಭಾಷಣೆ ಬರೆಸ್ಕೊಟ್ರು. ನಾವು ಅಲ್ಲಿಂದ ಬೆಂಗಳೂರಿಂದ ಇಂಗ್ಲೆಂಡೆಲ್ಲ ತಗೊಂಡು ಬಂದ್ವಿ. ಶೂಟಿಂಗ್ ಎಲ್ಲ ಮುಗೀತು. 10 ರಾತ್ರಿ ನಮ್ಮ ದೇವನಿಲಯ ದೇವ ಮಾಸ್ತರ್ ಅವರ ಎಸ್ಟೇಟ್ನಲ್ಲಿ ಒಂದು ಗುಡಿಸಲು ಶೆಡ್ ಹಾಕ್ಕೊಂಡು ಅಲ್ಲೇ 10 ರಾತ್ರಿ ನಾವು ಕಂಟಿನ್ಯೂಸ್ ಶೂಟಿಂಗ್ ಮಾಡಿದ್ವಿ. ವಾಸುದೇವ್ ಶಾನ್ಭಾಗ್ಗೆ ವಯಸ್ಸಾಗಿದೆ ಇಲ್ಲ ಅಂತ, ಅಷ್ಟು ವಯಸ್ಸಾಗಿದ್ದು ಕೂಡ ಅವರು ಇಡೀ ರಾತ್ರಿ ನಮ್ಮ ಜೊತೆ ನಿಂತ್ಕೊಂಡು ಶೂಟಿಂಗ್ ಮಾಡಿದ್ರು. ಈ ಸಂದರ್ಭದಲ್ಲಿ ಲೇಖಕ ರಾಮು ಹರಿಕಿಣಿ, ವಾಸುದೇವ್ ಶಾನ್ಭಾಗ್, ಪಾಂಡುರಂಗ್ ಪೈ, ಸುಧೀರ್ ಭಟ್, ಜಗದೀಶ್ ಭಂಡಾರಿ, ಆನಂದ್ ಕಾಮತ್, ಪ್ರಕಾಶ್ ನೇತ್ರಾವಳಿ ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.